ಭೂತ. ನಾನು ಭೂತವಲ್ಲ, ನನ್ನ ಅಮೃತಾಲಿ. ಭೂತ 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 ಭೂತ. ಏನಾಯ್ತು? ಯಾಕೆ ಅವ್ರನ್ನ ನೋಡಿ ಭಯ ಪಟ್ಕೊಂಡಿದ್ಯಾ? ಅದು ಆ ಅಮ್ಮ ಭೂತ. ನಿಮ್ ಕಣ್ಗೂ ಕಾಣಿಸ್ತಾ ಇದಾರ? ಹಲೋ, ಯಾರನ್ ಭೂತ ಅಂತ ಇದೀರಾ ನೀವು? ನರೇಂದ್ರ, ಎಲ್ರಿ ಹೋಗಿದ್ರಿ ನೀವು? ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಈ ಪೇಪರ್ ಹುಡ್ಗ ಏನೇನೋ ಹೇಳ್ತಿದ್ದಾನೆ. ಸಾರಿ ಸರ್, ಅದು ಅವ್ನ್ ಕುಡ್ದ್ ಬಂದಿರ್ಬೇಕು ಸರ್. ಏಯ್ ನಡಿ ಆಚೆ ನಡಿ. ಬಿಡ್ರಿ, ಬೆಳಗ್ಗೆ ಕುಡ್ಕೊಂಬರಕ್ ನನ್ಗೇನ್ ತಲೆ ಕೆಟ್ಟಿದ್ಯಾ? ಮತ್ತೆ ಗಲಾಟೆ ಮಾಡ್ತಾ ಇದೀಯಾ? ಸರ್, ಮೊದ್ಲಿ ಅಮ್ಮ ನನ್ ಸೈಕಲ್ ಗಡ್ಡ ಬಂದ್ರು ಸರ್. ಎಲ್ಲಿ ಗುದ್ಬಿಡ್ತೀನೋ ಅಂತ ಸೈಡಿಗೆ ತಿರ್ಸಕ್ ಹೋಗಿದ್ರೆ ಹಂಗೆ ಬಿದೋಗ್ಬಿಟ್ಟು ಪೇಪರ್ ಎಲ್ಲ ಚಲೋಯ್ತು ಸರ್. ಇದನ್ನೆಲ್ಲ ಯಾರು ಸರಿ ಮಾಡ್ತಾರೆ ಅಂತ ಅವಾಜ್ ಹಾಕಿದ್ಕೆ ಅಮ್ಮ ನಾನ್ ಮಾಡ್ತೀನಿ ಅನ್ಬಿಟ್ಟು ಹಿಂಗಂದ್ರು ಸರ್. ಕೈನ ಪೇಪರ್ ಎಲ್ಲ ತಾನಾಗ್ತಾನೆ ಹೋಗಿ ಸೈಕಲ್ ಮೇಲೆ ಕುತ್ಕೊಂಡ್ಬಿಡ್ತು ಸರ್. ಏನು? ಪೇಪರು ಅದಾಗದೆ ಹೋಗಿ ಸೈಕಲ್ ಮೇಲೆ ಕೂತ್ಕೊಳ್ತಾ? ಹ್ಞೂ ಸರ್, ಅದಕ್ಕೆ ಯಮ್ಮನ್ ಭೂತ ಅಂತ ಇರೋದು. ಭೂತ. ಅಣ್ಣ, ಇವ್ರು ನಂತರನೇ ಅನ್ಸುತ್ತೆ. ನನ್ಗಿನ್ನ ಜಾಸ್ತಿನೇ ಸುಳ್ಳು ಹೇಳ್ತಾರೆ. ಆಮ್ರಪಾಲಿ ಕೈ ಮೇಲ್ ಮಾಡಿದ್ಲಂತೆ, ನ್ಯೂಸ್ ಪೇಪರ್ ಅಲ್ಲಿ ಹೋಗಿ ಸೈಕಲ್ ಮೇಲೆ ಕುತ್ಕೋತಂತೆ. ಇದನ್ ಯಾರಾದ್ರೂ ನಂಬ್ತಾರ ಅಣ್ಣ? ಅದು ಹಾಗಲ್ಲ ಪುಟಾಣಿ. ಅಯ್ಯೋ ನೀನ್ ಬಾ ಆಮ್ರಪಾಲಿ, ಬಾ ನನ್ ಜೊತೆ. ಬೆಳಗ್ಗೆನೆ ಏನೋ ನಿನ್ ರೋದ್ನೆ, ಬಾರೋ. ಅಣ್ಣ, ನಮ್ ಮಂದಿಯವರಣೆಗೂ ನಾನು ಹೇಳ್ತಾರೆ ನಿಜ ಅಣ್ಣ. ಆ ಅಮ್ಮ ಭೂತನ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಾಟ ಮಂತ್ರ ಮಾಡಕ್ಕಂತೂ ಖಂಡಿತ ಬರುತ್ತೆ. ಅಯ್ಯಪ್ಪ, ಅದಕ್ಕೆ ಗುಡ್ ಮಾರ್ನಿಂಗ್. ಕಾಫಿ ಕುಡಿತೀರಾ? ಯಾರಿಗಾದ್ರೂ ಹೇಳಲಾ ತಗೊಂಬರಕ್ಕೆ? ಬೇಕಂದ್ರೆ ನಾನೇ ಕುಡಿತೀನಿ. ನಾನ್ ನೋಡಿ ನಂದೇ ಮನೆ ಅನ್ನೋ ಹಾಗೆ ಆಡ್ತಾ ಇದ್ದೀನಿ. ಲಾಕೆಟ್ ವಾಪಸ್ ಕೊಡಿ ಈಶ್ವರಿ. ನನ್ನನ್ನು ಕೇಳೋಕಿನ್ ಮುಂಚೆ ನನ್ನ ಉತ್ತರ ಏನಿರ್ಬೋದು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನೀ ನಾಟಗಳು ಆಡೋ ಪೇಷನ್ಸ್ ನನಗಿಲ್ಲ. ಸುಮ್ಮನೆ ಲಾಕೆಟ್ನ ವಾಪಸ್ ಕೊಡು. ಆಟನಾ? ಅಲ್ಲ, ಅದಕ್ಕೆ ದಿಸ್ ಇಸ್ ಕಾಲ್ಡ್ ಶ್ಯೂರಿಟಿ. ಶ್ಯೂರಿಟಿನಾ? ಸಾಲ ಕೊಡ್ಬೇಕಾದ್ರೆ ಆಸ್ತಿ ಪತ್ರ ಅಡ ಇಡ್ಸ್ಕೊಳಲ್ವಾ? ಹಾಗೆ ನನ್ನ ಕೆಲಸ ನೀವು ಮಾಡ್ಲಿಲ್ಲ ಅಂದ್ರೆ ನನಗೇನಾದ್ರು ಶ್ಯೂರಿಟಿ ಬೇಕಲ್ವಾ? ಕಾಫಿ ಕುಡೀರಿ, ಅದಕ್ಕೆ ಹಾಯ್ ಅನ್ಸುತ್ತೆ. ಹೇಳಿಲ್ವಾ ನಿನ್ಗೆ? ಯಾರು ನನ್ ಮಾತೆ ಕೇಳಲ್ಲ, ಎಲ್ಲ ನನ್ ಕರ್ಮ. ಆಮ್ರಪಾಲಿ, ಅಲ್ಲಿ ಏನಾಯ್ತು? ಅಣ್ಣ, ಅದು ಪುಟಾಣಿ, ಅಲ್ಲಿ ನೀನು ಇರ್ಲಿಲ್ಲ, ನಾನು ಇರ್ಲಿಲ್ಲ. ಅಲ್ಲಿದ್ದು ಆಮ್ರಪಾಲಿ. ಅವ್ರು ಹೇಳಿ, ನೀನ್ ಸುಮ್ನೆ ಇರು. ಆಮ್ರಪಾಲಿ, ನೀವ್ ಹೇಳಿ. ಆಪದ್ ಬಾಂಧವ, ಆ ಮಾನವನ ದಾರಿಗೆ ಅಡ್ಡ ಹೋದದ್ದು ನಿಜ. ಆತನ ಬಳಿ ಇದ್ದ ಪತ್ರಿಕೆಗಳು ಚಲ್ಲಾಪಿಲ್ಲಿಯಾದದ್ದು ನಿಜ. ಆದರೆ ಆ ಮಾನವನಿಗೆ ಸಹಾಯ ಮಾಡಿದರೆ ನನ್ನ ಮೇಲೆ ಕೂಗಾಡಿದ. ನೋಡ್ದ್ಯಾ, ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ಬೇಕು ತಾನೆ. ಆದ್ರೆ ಅವನು ಉಲ್ಟಾ ಆಮ್ರಪಾಲಿಗೆ ಬೈಟ್ ಕಳ್ಸಿದಾನೆ. ಮಾನವರಿಗೆ ಕೃತಜ್ಞತೆಯೇ ಗೊತ್ತಿಲ್ಲ ಎಂದು ಕಾಣಿಸುತ್ತದೆ. ಈ ಸಹಾಯವನ್ನು ಗಂಧರ್ವ ಲೋಕದಲ್ಲಿ ಮಾಡಿದ್ದರೆ. ಅಣ್ಣ, ನಾನ್ ಆಮ್ರಪಾಲಿಗೆ ಏನೋ ಮಾಡಿದ್ದೀನಿ, ಅದಕ್ಕೆ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅನ್ಕೊಂಡೆ ಅಲ್ಲ. ನೋಡು, ಆಮ್ರಪಾಲಿಗೆ ಏನೂ ಆಗಿಲ್ಲ. ಬಾ ಆಮ್ರಪಾಲಿ. ಪುಟಾಣಿ, ಇವರಿಬ್ರು ಯಾವಾಗ ಫ್ರೆಂಡ್ಸ್ ಆದ್ರು? ಅಲ್ಲ, ಬೃಂದನ್ ಮಾತನ್ನ ಆಮ್ರಪಾಲಿ ಯಾಕೆ ಕೇಳ್ತಿದ್ದಾಳೆ? ಒಂದು ಗೊತ್ತಾಗ್ತಾ ಇಲ್ಲ. ಸಾರಿ ಸರ್, ಆ ಪೇಪರ್ ಅವನು ಏನೇನೋ ಮಾತಾಡ್ಬಿಟ್ಟ ನಿಮ್ ಮುಂದೆನೆ. ನರೇಂದ್ರ, ನೀವೆಲ್ಲಿದ್ರಿ? ಗೇಟ್ ಹತ್ರ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಾರಿ ಸರ್, ಮುಂದೆ ಈ ರೀತಿ ಆಗದೆ ಇರೋ ತರ ನೋಡ್ಕೊಳ್ತೀನಿ. ಸರಿ, ಹೋಗಿ. ಛಾಯಾ, ಗುಡ್ ಮಾರ್ನಿಂಗ್ ಛಾಯಾ.
ಗುಡ್ ಮಾರ್ನಿಂಗ್ ಮಾ. ಕಾಫಿ. ನಿದ್ದೆ ಮಾಡ್ದ್ಯಾ ಛಾಯಾ? ಏನೋ ಮಾಡ್ದೆ ಅಮ್ಮ. ಅರ್ಥ ಆಗತ್ತೆ ನನಗೆ. ನಂಗೂ ಸಂಕಟ ಆಗತ್ತೆ. ಮಾಯಿ ಎಲ್ರ ಮುಂದೆ ನಿಂಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಹಾಗೆ ಮಾಡಬಾರ್ದಿತ್ತು. ನಂಗೆ ಅದ್ರ ಬಗ್ಗೆ ಬೇಜಾರೇ ಇಲ್ಲ ಅಮ್ಮ. ಪ್ರದ್ಯುಮ್ನಂಗೆ ಎಲ್ಲ ಸೇರುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಅದು ಅಲ್ಲದೆ ಮನೇನ ಅವ್ನು ಚೆನ್ನಾಗಿ ನಡೆಸ್ತಾನೆ ಅಂತಾನೂ ಗೊತ್ತು. ಆದ್ರೂ ಬೇಜಾರಾಗಿದೆ ನಿನಗೆ. ಅಮ್ಮ, ಒಂದ್ ವಿಷಯ ಕೇಳ? ಕೇಳ್ ಮಗಳೇ. ನಿನ್ನ ಈಶ್ವರಿ ಅತ್ತೆ ಮಧ್ಯೆ ಏನ್ ನಡೀತಾ ಇದೆ? ಹೇಳಮ್ಮ. ಏನೂ ಇಲ್ಲ. ಯಾಕೆ? ಇಲ್ಲ ಅಂತ ಹೇಳ್ಬೇಡ ಅಮ್ಮ. ಒಂದೆರಡ್ ಸತಿ ನೋಡಿದೀನಿ ನಾನು. ಅತ್ತೆ ಹತ್ರ ಮಾತಾಡ್ಬೇಕಾದ್ರೆ ಏನೋ ಟೆನ್ಷನ್ ಅಲ್ಲಿ ಇರ್ತೀಯ. ಏನು ಅಂತ ಹೇಳಮ್ಮ. ಪ್ರದ್ಯುಮ್ನನ್ ಬಗ್ಗೆನಾ? ತಿಂಡಿಗೆ ಬಂದ್ಬಿಡು. ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ವಿವರಿಸಬಲ್ಲೆ. ನಡೆದ ವಿಷಯವೇನೆಂದರೆ, ನಾನ್ ಹೇಳ್ದೆ ಅಲ್ವಾ ಮ್ಯಾಜಿಕ್ ಮಾಡೋಗಿಲ್ಲ, ಗಂಧರ್ವ ಕನ್ಯೆ ಅಂತ ಹೇಳೋಗಿಲ್ಲ ಅಂತ. ಆದರೆ ಆ ಮಾನವನ ವಾಹನಕ್ಕೆ ನಾನು ಡಿಕ್ಕಿ ಹೊಡೆದು ಅವನ ಪತ್ರಿಕೆಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ಚೆಲ್ಲಾಪಿಲ್ಲಿ ಆದ್ರೂ ಗಲ್ಲಾಪಿಲ್ಲಿ ಆದ್ರೂ ನೀನ್ ಸುಮ್ನೆ ಇರ್ಬೇಕಾಗಿತ್ತು ತಾನೆ. ಕಣ್ಣ ಮುಂದೆ ಇನ್ನೊಬ್ಬರಿಗೆ ಕಷ್ಟವಾದರೂ ಸುಮ್ಮನಿರುವುದು ಹೇಗೆ? ಅಯ್ಯೋ, ಅವ್ರವ್ರ ಕಷ್ಟ ಅವ್ರು ನೋಡ್ಕೊತಾರೆ ಬಿಡು. ಮಾನವರು ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಸಹಾಯ ಮಾಡುವುದಿಲ್ಲವೇ? ಏಕೆ? ಅವ್ರ ಯಾಕೆ ಹಂಗಂತಾರೆ, ಇವ್ರ ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನಂಗೆ ಉತ್ತರ ಇಲ್ಲ. ಆದ್ರೆ ಒಂದ್ ವಿಷಯ, ನೀನ್ ಮನುಷ್ಯ ತರ ಇರ್ಬೇಕಷ್ಟೇ. ಈ ಹೊತ್ತಿಗೆ ನಾನು ರಾಜಕುಮಾರನನ್ನು ಹುಡುಕಲು ಸಾಧ್ಯವಾಗಿದ್ದರೆ ಇದರ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಆದರೆ ಪಿತಾಶ್ರೀ ಇಲ್ಲಿಯೇ ಇರಬೇಕು ಎಂದು ಹೇಳಿದ್ದಾರೆ. ಮಾನವರ ರೀತಿ ನೀತಿ ಕಲಿಯದೆ ಬೇರೆ ದಾರಿ ಇಲ್ಲ. ಸರಿ, ಹಾಗಿದ್ರೆ ನಮ್ಮಿಬ್ರಲ್ಲಿ ಯಾರು ಭೂಲೋಕದವ್ರು? ನೀನು. ಹಾಗಾದ್ರೆ ನಾನು ಹೇಳಿದ್ದನ್ ಕೇಳ್ಬೇಕಿನ್ಮೇಲೆ. ರೂಲ್ಸ್ ಇರತ್ತೆ. ರೂಲೆಸ್ ಎಂದರೆ? ರೂಲ್ಸ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೇಳಿದ್ದನ್ ನೀನ್ ಕೇಳ್ಬೇಕು, ಬೇರೆ ಏನು ಮಾಡೋಗಿಲ್ಲ. ಅದಕ್ಕೇನು ಅಂತಾರಲ್ಲ, ನಿಯಮ. ಹಾ, ನಿಯಮ. ನಿಯಮ ಒಂದು, ಇನ್ಮೇಲೆ ನೀನ್ ಗಂಧರ್ವ ಕನ್ಯೆ ಅಂತ ಯಾರಿಗೂ ಹೇಳೋ ಆಗಿಲ್ಲ. ಆದರೆ ನಾನು ಗಂಧರ್ವ ಕನ್ಯೆಯಲ್ಲವೇ? ಅದ್ ನಂಗೊತ್ತು ನಿಂಗೊತ್ತು ಅಷ್ಟೇ, ಬೇರೆಯವ್ರಿಗೆ ಹೇಳೋ ಆಗಿಲ್ಲ. ಯಾರಾದ್ರೂ ಕೇಳಿದ್ರೆ ನೀನ್ ನಾಟಕ ಮಾಡ್ಕೊಂಡಿದ್ದೆ ಅನ್ಬೇಕು, ಆಕ್ಸಿಡೆಂಟ್ ಆಗೋಯ್ತು, ಅದಾದ್ಮೇಲೆ ಎಲ್ಲ ಮರ್ತೋಯ್ತು ಅಂತ ಹೇಳು. ಇವಾಗ ನಾನು ಏನ್ ಹೇಳ್ಕೊಟ್ಟೆ ಹೇಳು? ನಾನು ನಾಟಕದ ಹುಡುಗಿ. ಆಕ್ಸಿಡೆಂಟ್. ಆಕ್ಸಿಡೆಂಟ್. ಹಾ, ಆಕ್ಸಿಡೆಂಟ್ ಆಗಿ ಹೋಯಿತು, ಎಲ್ಲವೂ ಮರೆತು ಹೋಯಿತು. ಇಷ್ಟೇ ಹೇಳ್ಬೇಕು ಯಾರು ಕೇಳಿದ್ರು. ಆದರೆ ಆದ್ರೆ ಗಿದ್ರೆಲ್ಲ ಅಲ್ಲ. ನಿಯಮ ಅಂದ್ರೆ ನಿಯಮ. ನಿಯಮ 2, ಎಲ್ರ ತರ ಬಟ್ಟೆ ಹಾಕೋಬೇಕು, ಇಲ್ಲಾಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಆದರೆ ನನಗೆ ಮಾನವರ ಹಾಗೆ ಉಡುಪು ಧರಿಸುವುದು ಹೇಗೆ ಎಂದು ಗೊತ್ತಿಲ್ಲ ಪುಟಾಣಿ. ಯೋಚನೆ ಮಾಡ್ಬೇಡ, ಈ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು ಒಬ್ರು ಮನೇಲಿದ್ದಾರೆ. ಆ ವ್ಯಕ್ತಿ ನೀನಾ ಪುಟಾಣಿ? ಅಕ್ಕ, ನಿನ್ನೆಯಿಂದ ನನ್ನ ಮನಸ್ಸಲ್ಲಿ ಒಂದು ಯೋಚನೆ. ಏನು ಅಂತ ಕೇಳಿ? ನಾನು ಕೇಳಿದ್ರು ಕೇಳದೆ ಇದ್ರು ನೀನು ಹೇಳ್ತೀಯ. ಅದೇನು ಅಂತ ಹೇಳು. ಮಾಯಿ ಸತ್ಯಭಾವಂಗ ಹಾಗೆ ಹೊಡಿಬಾರ್ದಾಗಿತ್ತು. ಅದು ಎಲ್ರ ಮುಂದೆ. ಪಾಪ ಭಾವ ಬೇಜಾರಾಗಿರ್ಬೇಕಲ್ವಾ? ನೀವೇನಾದ್ರೂ ಹೇಳ್ಬೇಕಿತ್ತು ಮಾಯಿಗೆ. ಅವರಿಬ್ಬರ ಮಧ್ಯೆ ನಾನು ಹೋದ್ರೆ ಸರಿ ಇರುತ್ತಾ ಮಂದಾಕಿಣಿ? ಅಮ್ಮ ಮಗನ ವಿಷಯ ಅವರೇ ಬಗೆಹರಿಸ್ಕೊತಾರೆ. ಅದು ಸರಿನೇ, ಎಷ್ಟೇ ಆಗ್ಲಿ ನಾವ್ ಈ ಮನೆ ಸೊಸೆಯರಲ್ವಾ. ಅಕ್ಕ, ಇನ್ನೊಂದು ಯೋಚನೆ. ಏನು ಅಂತ ಕೇಳಿ? ಏನು? ಮೊನ್ನೆ ತನಕ ಈ ಮನೆ ಫೇವ್ರೆಟ್ ಸೊಸೆ ಯಾರು ಅಂದ್ರೆ ಎಲ್ರು ನೀವು ಒಂದಿರೋರು.
ಯಾಕಂದ್ರೆ ಮಾಯಿ ನನ್ನ ಹತ್ರ ಸರಿಯಾಗಿ ಮಾತೇ ಆಡ್ಸಲ್ಲ. ನಿಮ್ಮ ಹತ್ರ ಆದ್ರೆ ಚೆನ್ನಾಗಿ ಮಾತಾಡ್ಸೋರು. ಈಗ ಈಶ್ವರಿನ ಮನೆ ಕರ್ಕೊಂಡು ಬಂದಿದ್ದೀರಲ್ಲ, ಈ ಮನೇಲಿ 2ನೇ ಪೊಸಿಷನ್ ನಿಮ್ದು, ನಾನು ನಂಬರ್ 1. ದೇವ್ಯಾನಿ, ನಿನ್ನ ಹತ್ರ ಮಾತಾಡ್ಬೇಕಾಗಿದೆ. ಕುಲಾಗೋತ್ರ ಗೊತ್ತಿಲ್ಲದೆ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಇವನ್ ಮೈಯಲ್ಲಿ ಹರಿತಾ ಇರೋದು ಅರಸು ಮನೆ ರಕ್ತ ಅಲ್ಲದೇನು. ಆನ್ಯಾ, ನಂಗೊಂದು ಐಡಿಯಾ ಇದೆ. ಐಡಿಯಾ ಅಂದರೆ? ಐಡಿಯಾ ಅಂದ್ರೆ ಆಮೇಲೆ ಹೇಳ್ತೀನಿ, ಒಂದ್ ನಿಮಿಷ ಇರು. ಈ ತರ ಚಾನ್ಸ್ ಮತ್ತೆ ಸಿಗಲ್ಲ. ಚಾನ್ಸ್ ಅಂದರೆ? ಶೋ ಎಲ್ಲ ಹೇಳ್ಕೊಂಡು ಕುತ್ಕೋಬೇಕು, ಇರು. ಚಾನ್ಸ್ ಅಂದ್ರೆ ಅವಕಾಶ ಅಂತ. ನಿನ್ ಜೊತೆ ಕನ್ನಡ ಮಾತಾಡ್ತಾ ಮಾತಾಡ್ತಾ ನಾನು ಕನ್ನಡ ಕಲ್ತ್ಬಿಡ್ತೀನಿ. ಯಾವ ಅವಕಾಶ? ಈ ಆನ್ಯಾ ನಿನ್ನಾಗ್ ಇಬ್ರು ಸೇರ್ಕೊಂಡು ಯಾವಾಗ್ಲೂ ನನ್ನ ಆಡ್ಕೋತಾ ಇರ್ತಾರೆ, ಆದ್ರೆ ಇವತ್ತು ನನ್ ಚಾನ್ಸ್. ನೋಡು ಹೇಗ್ ಬಾಯ್ ತಕ್ಕೊಂಡ್ ಮಲಗಿದಾಳೆ. ಇವಳ ಫೋಟೋ ತಗೊಂಡ್ ನಾನ್ ಇವಳನ್ನ ರೇಗಿಸ್ತೀನಿ. ಬೇಡ ಪುಟಾಣಿ, ಯಾಕೆ? ಬೇರೆಯವರ ಅಪಹಾಸ್ಯ ಮಾಡುವುದು ಒಳ್ಳೆಯದಲ್ಲ. ಅವ್ರು ಮಾತ್ರ ಮಾಡ್ಬೋದಾ? ಅವರು ಮಾಡುವುದು ಸರಿ ಎನ್ನುತ್ತಿಲ್ಲ. ಯಾರು ಯಾರನ್ನು ಅಪಹಾಸ್ಯ ಮಾಡಬಾರದು. ಅದರ ನೋವು ನನಗೆ ಗೊತ್ತು. ಇದೇನು ಅಂತ ಕೇಳ್ತಾ ಇದ್ದಾಳೋ? ಈ ಸಾಧನದಲ್ಲಿ ನನ್ನ ಬಿಂಬ ಹೇಗೆ ಕಾಣುತ್ತಿದೆ? ಎಲ್ಲಿಂದ ತಪ್ಪಿಸ್ಕೊಂಬಂದ ಅಮ್ಮ? ನನಗಂತೂ ಒಂದು ಅರ್ಥ ಆಗ್ತಿಲ್ವಲ್ಲೋ. ಮಾನವ ಅಂತೆ, ಮಾಯಾಶಕ್ತಿ ಅಂತೆ. ಆನ್ಯಾ ನಿನ್ನ ಸೋದರಿ, ಅವಳನ್ನು ಪ್ರೀತಿಯಿಂದ ಕಾಣಬೇಕೇ ಹೊರತು ಅಪಹಾಸ್ಯ ಮಾಡಬಾರದು. ನೀನ್ ಯಾವಾಗ್ಲೂ ಒಳ್ಳೆ ಕೆಲ್ಸನೇ ಮಾಡ್ತಾ ಇರ್ತೀಯಲ್ಲ, ಬೇಜಾರಾಗಲ್ವಾ ನಿಂಗೆ? ಪ್ಲೀಸ್ ಒಂದೇ ಒಂದು. ಆಯ್ತು ಬಿಡು. ಏ ಆನ್ಯಾ, ಎದ್ದೇಳೆ. ಆನ್ಯಾ, ಆನ್ಯಾ ಎದ್ದೇಳೆ. ಆನ್ಯಾ, ಆನ್ಯಾ ಎದ್ದೇಳೆ. ಆನ್ಯಾ. ಪುಟಾಣಿ, ಹೇಗೆ ಎಬ್ಬಿಸಬೇಕೆಂದು ನನಗೆ ಗೊತ್ತು. ಆಮ್ರಪಾಲಿ ಈಗ್ಲೂ ಎದ್ದೇಳ್ತಾ ಇಲ್ಲ ಇವಳು. ಆನ್ಯಾ ಕುಂಭಕರ್ಣನ ವಂಶದವಳೆ. ಇಷ್ಟು ಶಬ್ದವಾದರೂ ಎಚ್ಚರವೇ ಆಗುತ್ತಿಲ್ಲವಲ್ಲ. ಏನು ವರ್ಕ್ ಆಗ್ತಾ ಇಲ್ವಲ್ಲ, ಹೇಗೆ ಎಬ್ಸೋದ್ ಇವಳ? ನಂಗೊಂದು ಐಡಿಯಾ ಬಂತು. ರಾಕಿಂಗ್ ಸ್ಟಾರ್ ಯಶ್, ಬನ್ನಿ ಬನ್ನಿ ಬನ್ನಿ. ಯಶ್ ಎಲ್ಲಿ 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 ಯಶ್ ಎಲ್ಲಿ? ಇದು ಆಟೋಗ್ರಾಫ್ ಫೋನ್. ಅಯ್ಯೋ, ಲಿಪ್ಸ್ಟಿಕ್ ಎಲ್ಲಿ? ಆಟೋಗ್ರಾಫ್ ಅಂತೆ, ಲಿಪ್ಸ್ಟಿಕ್ ಅಂತೆ, ಫೋನ್ ಅಂತೆ. ಬೆಳಿಗ್ಗೆ ಸಿಟ್ಟು ತರಿಸ್ಬೇಡ ನನ್ಗೆ. ಆಯ್ತು, ಸಾರಿ ಸಾರಿ ಸಾರಿ. ಆಕ್ಚುಲಿ ಒಂದ್ ಸಹಾಯ ಬೇಕಿತ್ತು, ಅದಕ್ಕೆ ಬಂದ್ವಿ. ಈಗ ಸಹಾಯ ಕೇಳೋದು? ಮಾಡಲ್ಲ. ನಂದಲ್ಲ ಸಹಾಯ, ಆಮ್ರಪಾಲಿಗೆ. ಆಮ್ರಪಾಲಿಗೆ ಬಟ್ಟೆ ಬೇಕಿತ್ತು. ನೀನ್ ಯಾವಾಗ್ಲೂ ಹೇಳ್ತಾ ಇರ್ತಲ್ಲ ಒಂದ್ ಮಾಡೆಲ್ ಬಟ್ಟೆ ಡಿಸೈನ್ ಮಾಡ್ಬೇಕಂತ. ನೋಡು. ಮಾಡೆಲ್ ಅಂದರೆ? ಮಾಡೆಲ್ ಅಂದ್ರೆ ನೀನೆ. ಆನ್ಯಾ, ಈಗೇನ್ ಮಾಡ್ತೀಯಾ ಇಲ್ವೋ? ನೀನ್ ದಿನ ಯಾಕೆ ಈ ಕಷ್ಟ ತಗೋತೀಯ ಪ್ರದ್ಯುಮ್ನ? ಇದ್ರಲ್ಲಿ ಕಷ್ಟ ಏನಿದೆ ಅಕ್ಕ?
ಎನಿವೇಸ್ ಡೈಲಿ ನಾನು ವಾಕಿಂಗ್ ಮಾಡಲೇಬೇಕಲ್ವಾ? ನೀನು ಒಬ್ಬನೇ ವಾಕಿಂಗ್ ಮಾಡು. ನನ್ನ ಹೀಗೆ ವೀಲ್ ಚೇರಲ್ಲಿ ತಳ್ಕೊಂಡು ನೀನು ವಾಕಿಂಗ್ ಮಾಡೋದ್ರಿಂದ ನಿನಗೆ ಕಷ್ಟ ಆಗಲ್ವಾ? ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ಅಂತ ಗೊತ್ತಲ್ವಾ ನಿಂಗೆ? ಪ್ರದ್ಯುಮ್ನ, ನೀನು ಹೀಗೆ ಕಷ್ಟಪಟ್ಟರೆ ನನಗೆ ಸಂಕಟ ಆಗುತ್ತೆ ಕಣೋ. ನನ್ನಿಂದ ನಿನ್ನಿಂದ ನನಗೆ ಖುಷಿ ಬಿಟ್ರೆ ಬೇರೆ ಏನೂ ಸಿಕ್ಕಿಲ್ಲ ಅಕ್ಕ. ನೀನಿರೋದಕ್ಕೆ ನಾನಿದ್ದೀನಿ. ಅಷ್ಟಕ್ಕೂ ನಿನಗೆ ಹೀಗಾಗಿರೋದಕ್ಕೆ ನಾನೇ ಕಾರಣ ಅಲ್ವಾ? ಆಕ್ಸಿಡೆಂಟ್ ಆಗಿದ್ದು ನನ್ನಿಂದಾನೇ ಅಲ್ವಾ? ಗಾಡಿ ಓಡಿಸ್ತಾ ಇದ್ದಿದ್ರೆ. ಪ್ರದ್ಯುಮ್ನ, ನೀ ಹೀಗೆ ಮಾತಾಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನೆನ್ನೆ ರಾತ್ರಿ ನಿನ್ನ ಹತ್ರ ಮಾತಾಡೋಕ್ಕೆ ಆಗ್ಲಿಲ್ಲ. ಬೇಜಾರಾಗಿರ್ಬೇಕು ನಿನಗೆ. ಸಾರಿ ಅಕ್ಕ. ರವಿ ಹೀಗೆ ಮಾಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇದ್ರಲ್ಲಿ ನಿನ್ ತಪ್ಪು ಏನಿದೆ ಪ್ರದ್ಯುಮ್ನ? ಇಡೀ ಜೀವನ ಜೊತೆಲಿದ್ರು ಕೆಲವ್ರ ಮನ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ. ನಿಜ ಅಕ್ಕ, 10 ವರ್ಷದಿಂದ ಪರಿಚಯ. ಅವನೇ ಹೀಗೆ ಮಾಡ್ತಾನೆ ಅಂತಂದ್ರೆ ಅವನ ವಿಷಯ ಬಿಡು, ಅದೊಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡೋಣ. ಆದ್ರೆ ನಿನ್ನ ಹತ್ರ ಒಂದು ರಿಕ್ವೆಸ್ಟ್. ಏನಕ್ಕ ನನ್ನ ಹತ್ರ ರಿಕ್ವೆಸ್ಟ್ ಅಂತೆಲ್ಲ? ಏನ್ ಹೇಳು? ನನಗೆ ಗಂಡು ಹುಡುಕ್ಬೇಡ ಪ್ರದ್ಯುಮ್ನ. ನನಗೆ ಮದುವೆ ಆಗೋದಕ್ಕೆ ಮನಸ್ಸಿಲ್ಲ ಇನ್ನು. ನಾನು ರೆಡಿ ಇದ್ದೀನಿ ಅನ್ಸ್ದಾಗ ನಾನೇ ನಿನಗೆ ಹೇಳ್ತೀನಿ. ಸರಿ ಅಕ್ಕ. ಆಕ್ಚುಲಿ ನನ್ನ ಉದ್ದೇಶ ನಿನಗೆ ಮದುವೆ ಆಗಬೇಕು, ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತಲ್ಲ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಕ್ಕ. ನಿನಗೆ ಯಾವ್ದ್ರಲ್ಲಿ ಖುಷಿ ಸಿಗತ್ತೆ ಅದನ್ನ ಮಾಡು. ಹಾಗಾದ್ರೆ ನಿನ್ನ ಕಂಪ್ನಿ ಕೆಲ್ಸಕ್ಕೆ ನಾನು ಸಹಾಯ ಮಾಡ್ಲಾ? ಮಾಯಿ, ನನಗೆ ಗೊತ್ತು ಮಾಯಿಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಮಾಯಿ ಬಗ್ಗೆ ನೀನು ಯೋಚನೆ ಮಾಡಬೇಡಕ್ಕ. ಮಾಯಿ ಹತ್ರ ನಾನು ಮಾತಾಡ್ತೀನಿ, ಒಪ್ಪಿಸ್ತೀನಿ. ಓಕೆನಾ? ಯು ಆರ್ ಮೈ ಬೆಸ್ಟ್ ಬ್ರದರ್. ನೋ, ಯು ಆರ್ ಮೈ ಬೆಸ್ಟ್ ಸಿಸ್ಟರ್. ಶೋನಾ, ಶೋನಾ, ಮಮ್ಮಿ, ವಾಟ್ ಇಸ್ ದಿಸ್? ಗುಡ್ ಮಾರ್ನಿಂಗ್ ಶೋನಾ. ಹಾಗೆ ಎಬ್ಸಕ್ ಆಗ್ತಿರ್ಲಿಲ್ವಾ? ಹಾಗೆ ಎಬ್ಸಿದ್ರೆ ಹೇಳ್ಬೇಕಲ್ಲ ನೀನು. ಗಂಟೆ 10 ಆಯ್ತು. ಇಷ್ಟೊತ್ತಾದ್ರೂ ಹೇಳ್ದಿದ್ರೆ ಯಾರ್ ತಪ್ಪು? ಏನ್ ಮಾಡ್ಬೇಕು ಮಮ್ಮ? ಲೆಟ್ ಮಿ ಸ್ಲೀಪ್. ಬೆಚ್ಚಿಗೆ ಹೊತ್ಕೊಂಡ್ ಮಲ್ಕೊಳಕ ಇಲ್ಲಿವರೆಗೂ ಬಂದಿರೋದು? ಬೆಳಗ್ಗೆ ಲೆಕ್ಚರ್ ಕೊಡ್ಬೇಡ ಮಮ್ಮ, ಪ್ಲೀಸ್. ಯುಕ್ತಿ, ಮಕ್ಕಳು ಹಠ ಮಾಡಿದ್ರೆ ಒಂದು, ಎದುರುತ್ರ ಕೊಟ್ರೆ ಒಂದು. ಪ್ರೀತಿಯಿಂದ ಬೆಳೆಸಿದೀನಿ, ತಲೆ ಮೇಲೆ ಹತ್ತು ಕುತ್ಕೋಬೇಡ. ನಾನು ಹೇಳ್ದಷ್ಟು ಮಾಡು. ಆಯ್ತು, ಸಾರಿ. ಏನ್ ಮಾಡ್ಬೇಕು ಹೇಳು? ನಿಂಗ್ ಮದ್ವೆ ಆಗ್ಬೇಕು, ಈ ಮನೆ ಆಸ್ತಿ ಸಿಗ್ಬೇಕು ಅಂದ್ರೆ ಪ್ರದ್ಯುಮ್ನಂಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ಬೇಕು. ಅದ್ ನೆನ್ಪಿದೆ ತಾನೆ? ಅವನಿಗೆ ಇಂಟ್ರೆಸ್ಟೇ ಇಲ್ಲ ಮಮ್ಮ ಇದ್ರಲ್ಲೆಲ್ಲ. ಅವನಿಗ ನಿನಗ? ಆಕ್ಚುಲಿ ನನಗೆ ಈ ಲವ್ ಎಲ್ಲ ಬೇಡ ಮಮ್ಮ ನನ್ಗೆ. ಪರ್ಫ್ಯೂಮ್, ಶಾಪಿಂಗ್, ಬಟ್ಟೆ ಅಫ್ಕೋರ್ಸ್ ಬೇಕು ಮಮ್ಮ. ಹಾಗಾದ್ರೆ ನೀ ಮದ್ವೆ ಆಗ್ಬೇಕು, ಪ್ರದ್ಯುಮ್ನ ಒಪ್ಕೋಬೇಕು. ಅವನ್ ಒಪ್ಕೋಬೇಕು ಅಂದ್ರೆ ಅವನಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟಬೇಕು. ಅವನಿಗೆ ಪ್ರೀತಿ ಹುಟ್ಟಬೇಕು ಅಂದ್ರೆ ಅವನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಿನ್ ದಿನ ಬೆಳಗ್ಗೆ ಬೇಗ ಹೇಳ್ಬೇಕು. ಸರಿ ಆಯ್ತು, ಹೇಳ್ತೀನಿ. ಜಾನೆ ನನ್ ಶೋನಾ. ಯಾವ ಮಾಯನು ಈ ಮದ್ವೆ ತಡೆಯಕ್ಕಾಗಲ್ಲ. ಅವನ್ಗೆ ನನ್ ಮೇಲೆ ಲವ್ ಆಗದೆ ಇನ್ಯಾರ ಮೇಲೆ ಲವ್ ಆಗತ್ ಮಮ್ಮ? ನೋಡ್ತಾ ಇರು. ಇಲ್ಲ ಬೇಬಿ, ಯಾಕೆ ಹಂಗ ಅನ್ಕೋತಿದ್ಯಾ? ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ಲ ಸ್ವೀಡಿ. ಐಸ್ ಕ್ರೀಮ್ ಕೊಡ್ಸ್ತೀನಿ ನನ್ನ ಪ್ರಿನ್ಸೆಸ್ಗೆ. ಯೋರ್ ವಿಶ್ ಇಸ್ ಬೈ ಕಮಾಂಡ್. ಆಮೇಲೆ ಏನ್ ಬೇಕು? ಭರತ್, ಆಮೇಲೆ ಮಾಡ್ತೀನಿ ಕೊಡು ನಿನ್ಗೆ. ಅಣ್ಣ, ಯಾವಾಗಿಂದ ಇಲ್ಲಿ ನಿಂತಿದೆ? ಅದೇನೋ ಐಸ್ ಕ್ರೀಮ್ ಅಂತ ಹೇಳ್ದೆ ಅಲ್ಲ,
ಅವಾಗಿಂದ ಅದಾ ಆಕ್ಚುಲಿ ಭರತ್ ಜೊತೆ ಐಸ್ ಕ್ರೀಮ್ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೀನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಗೊತ್ತು, ನಿನಗ್ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತಾನೂ ಗೊತ್ತು. ಬಟ್ ನಾನು ಕೇಳಕ್ ಬಂದಿದ್ದು ಆ ವಿಷಯದ ಬಗ್ಗೆ ಅಲ್ಲ. ಮತ್ತೆ ಯಾವ ವಿಷಯದ ಬಗ್ಗೆ ಅಣ್ಣ? ಆಫೀಸಿಗೆ ಯಾವಾಗ ಬರ್ತೀರಾ ಮಿಸ್ಟರ್ ನಿನಾದ್? ಆಫೀಸ್ಗ ಕಾಲೇಜ್ ಮುಗ್ದು 6 ತಿಂಗಳು ಆಗ್ತಾ ಬಂತು. ಡಿಗ್ರಿ ಆದ್ಮೇಲೆ MBA ಮಾಡ್ತೀನಿ, ಆಮೇಲೆ ಬರ್ತೀನಿ ಅಂದೆ. MBA ಆಯ್ತು, ಆಮೇಲೆ 6 ಮಂತ್ಸ್ ಟೈಮ್ ಕೊಡು ಅಂದೆ. 6 ಮಂತ್ಸು ಆಯ್ತು. ಯಾವಾಗ ಬರ್ತೀಯಾ? ಅಣ್ಣ ನಿಜ ಹೇಳ, ಆಫೀಸಿಗೆ ಬರೋಕೆ ಇಷ್ಟ ಇಲ್ಲ ನನಗೆ. ಇಷ್ಟ ಇಲ್ಲ ಅಂದ್ರೆ ಏನ್ ಅರ್ಥ ನಿನಾದ್? ಆಫೀಸಿಗೆ